ನಮ್ಮ ಅಜ್ಜ 10 ಗಂಟೆಗೆ ಸ್ಕೂಲ್ಗೆ, ಇನ್ನು 6 ಗಂಟೆಗೆ ಬರೋಸ್ತೀವಿ. ಸರಿಯಾಗಿ ನಿದ್ದರಿ ಎಲ್ಲ ಏನೂ ಇಲ್ಲ. ಅಲ್ಲಿ ಸ್ಕೂಲ್ಗೆ ಹೋದ್ರೆ ನಮ್ಮ ಮೇಷ್ಟ್ರು ಬೇರೆ ನೇರವಾಗಿ ಪಾಠ ಮಾಡಲ್ಲ, ಏನೂ ಇಲ್ಲ. ಆ ಟೈಮ್ನಾಗೆ ತೂಗುಡಿ ಬರ್ತೈತೆ. ಆವಾಗ ಮೇಷ್ಟ್ರು ನೋಡ್ರೆ ಬಾಣ ಬಗ್ಸೋದು, ರೋಲ್ ದಂಡೆಗೆ ಒಯ್ಯೋದು ಮಾಡ್ತಾರೆ. ಈ ಒಜ್ಜು ಮಾಡೋದಕ್ಕೆ ನಾನು ಹಾಯಿಸ್ಕೋಬೇಕಲ್ಲ ಹೋಗಿ. ಅದು ಏನು ಆಲೆ 9 ಗಂಟೆಗೆ ಹೋಯ್ತೆ ಅಂದೈತೆ. ಇನ್ನು 6:30 ಬ್ಯಾಸ್ಗೆ ಹೊಡೆದಿರಲ್ಲ. ನಮ್ಮ ಗುಂಡನು ಇನ್ನು ಎದ್ದಿರಲ್ಲ. ನನ್ನ ಮಗ್ಳಿಗೆ ಮನೆ ಕೆಮ್ತಾನಲ್ಲ ನಮ್ಮ ಗುಂಡ ಬೇಕಿನ ಕುನ್ನಿ, ಅದು ಎದ್ದಿರಲ್ಲ. ಅಷ್ಟಲ್ದು ಅವಳು ಆಲೆ 9 ಗಂಟೆ ಅದು ಎದ್ದೇಳಲ್ಲ ಪಾಪ. ಆಲೆ ಲೋಕ್ ಬಂದು ಬಾಕ್ಲಾಗ ನಿಂತವನೆ ಅಂತ ಹೇಳ್ತೈತಿ. ಅವನು ಇನ್ನು ಎದ್ದು ಕಾರ್ ಮಿಷಿನ್ ಒರೆಸ್ಕೊಂಡಿರ್ತಾನ ಇಲ್ವೋ, ಈ ಓದ್ ಮಾತ್ರ ಆಲೆ ಮಂಟಕ್ಕೆ ಕರ್ಸ್ಬಿಟ್ಟಿರ್ತೈತಿ. ಅರೆ ಕ್ಯಾ ಮುಂಜಿದ್ದು ಅಣ್ಣ, ಬಟ್ಟಿಗೆ ಬೈಟ್ ಜಾವ್ಗೆ ಮಾಡ್ಬಿಟ್ಟು ಕ್ಯಾಗೆ ಬೇಕಂತ ಐತೆ ಪುಟ್ಟಂದ ರಂಗದಿಗೆ. ಕ್ಯಾ ಹೋಗಯ್ಯ, ಹಿಂಗೆ ಆಯ್ತು ಬಂದಿದ್ದು ಅಣ್ಣ. ಇವನೊಬ್ಬ ಬಂದ ಪಾಸಂದೋತ ಅಮ್ಮ. ಲೋ ಪಾಸ, ನೀನು ಎಷ್ಟೊತ್ತಿಗೆ ಹೇಳ್ತಾರೆ ಮಮ್ಮಿ ಎಷ್ಟೊತ್ತಿಗೆ ಎಬ್ಬರಿಸ್ತೈತಿ ನಿನ್ನ ಈ ಸ್ಕೂಲ್ಗೆ ಹೋಗಕ್ಕೆ? ಅರೆ ನಮ್ದು ಅಮ್ಮಗೆ ಇಲ್ಲ ಅಮ್ಮಿ, ಬೇಗ ಜಲ್ದಿ ಜಲ್ದಿ ಹೆಬ್ಬರಿಸ್ಬಿಡ್ತೈತೆ ನಮ್ದು ಅಣ್ಣ. 9 ಗಂಟೆಗೆಲ್ಲ ಹೆಬ್ಬರಿಸ್ಬಿಡ್ತೈತೆ ನಮ್ದು. ಅಯ್ಯೋ ಕೋತಿ ನನ್ನ ಮಗನೇ, 9 ಗಂಟೆ ನಿನಗೆ ಬೇಗನಲ್ಲ ಪಾಸ. ಯಪ್ಪ, ಇನ್ನು ಅಮ್ಮಂಗೆ 6 ಗಂಟೆಗೆ ಎದ್ದೇಳೋದಾದ್ರೆ ಗೊತ್ತು ಏನೋ. 6 ಗಂಟೆಗೆ ಹೆದ್ಬಿಡ್ತೈತೆ ನಿಮ್ದು. ಅರೆ ಮಂಜೊಂದು ಅಣ್ಣ, 6 ಗಂಟೆಗೆ ಹೆದ್ಬಿಡಿ ನಿಮ್ದು ಹೆಂಗೆ ಮಾಡ್ತೈತೆ ಮಂಜೊಂದು ಅಣ್ಣ. ಹೆಂಗೆ ಮಾಡ್ತೈತೆ ಅಂದ್ರೆ ನಮ್ಮ ಬೆಕ್ಕಿಂದ ಹೆಣ್ಣು ಚಿಕ್ಕ ಎಲ್ಲ ಹಿಡಿತೈತಿ. ನನ್ನ ಮಗನೇ, ನಾನು ಕಷ್ಟ ನನಗಾಯ್ತು ಇಲ್ಲಿ. ನೇರ್ಪಾಗಿ ನಿದ್ದರಿ ಎಲ್ಲ ಸ್ಕೂಲಾಗ ನಿದ್ದು ಬರ್ತೈತೆ ಅಂತ ನಾನಿದ್ರೆ ಇವನು 6 ಗಂಟೆಗೆ ಹೆದ್ಬಿಟ್ಟು ಹೆಂಗೆ ಮಾಡ್ತೈತೆ ಅಂತಾನೆ. ಅರೆ ಟೆನ್ಷನ್ಗೆ ಮತ್ತೆ ನಕ್ಕೋ ಬಂದಿದ್ದ ಅಣ್ಣ. ನಿಮ್ದಕ್ಕೆ 6 ಗಂಟೆಗೆ ಹೆದಳ್ತೈತೆ, ನಮ್ದು 9 ಗಂಟೆಗೆ ಹೆದಳ್ತೈತೆ. ನಿಮ್ದು 3ನೇದು ಕ್ಲಾಸು, ನಮ್ದು 11ನೇದು ಕ್ಲಾಸು. ಅಲ್ಲಿಗೆ ಸರಿಗೆ ಹೋಗ್ಬಿಡ್ತೈತೆ ಬಿಡಿ. ಯಪ್ಪ ನೀನ್ ನೇರವಾಗಿ ಮಾತಾಡ. ನಿಮ್ದು ಹೆದಳ್ತೈತೆ ಅಲ್ಲ, ನಾನೇ ಎದಳೋದು. ಸರಿ ಮಾತಾಡೋದ್ ಕಲಿ, ಯಾಕೆ ಮಾತಾಡ್ತಾನಿಲ್ಲ ಇವನು. ಅರೆ ಉಸ್ಮೆ ಕ್ಯಾ ಮಂದಿಂದು ಅಣ್ಣ, ನಾನು ಗಲತ್ ಮಾತಾಡ್ತು. ಸುಮ್ಕೆ ಹಿಡಿ ಮಂದಿಂದು ಅಣ್ಣ. ಸುಮ್ಕೆನೆ ಹಿಡೀನಿ. ಎಸಕ್ಕೆ ಬಿಡಿ. ಏನ್ ತಿಂದ ಪಾಸ? ತಿಂಡಿ ಏನ್ ಮಾಡಿತ್ ನಿಮ್ಮ ಮಮ್ಮಿ? ಅರೆ ನಮ್ದು ಅಮ್ಮಿಗೆ ಇಲ್ಲ ಮಂದಿಂದು ಅಣ್ಣ. ಚಿಕನ್ ಕಬಾಬ್ ಬಿರಿಯಾನಿಗೆ ಮಾಡಿಬಿಟ್ಟಿತ್ತು. ನಿನ್ನೆದು ದಿನಾಗೆ ಇಲ್ಲ, ಚಿಕನ್ ಕಬಾಬ್ಗೆ ಮಾಡಿಬಿಟ್ಟಿತ್ತು. ಅದು ಇನ್ನೂ ಹಿತ್ತು ಮಂದಿಂದು ಅಣ್ಣ. ನಿನ್ನೆದು ಇಲ್ಲ, ಅದ್ರದ್ದು ಹಿತ್ತು. ಅದನ್ನೇ ಇವತ್ತು ತಿನ್ಬಿಟ್ಟು ಬಂದ್ಬಿಟ್ಟೈತೆ ನಮ್ದು. ಅದೃಷ್ಟ ಅಂತ ವಾರದಾಗೆ 5 ದಿನ ತಿಂತಾನೆ ಬೇಡ. ನಮ್ಮ ಮನೆಗೆ ಹೋಗಿ ತಿಂಗಳಿಗೆ ಒಂದ್ಸತಿ ತರಕ್ಕೆ ಸಾಯ್ತಾವತ್ತ. ಕ್ಯಾ ಮಂದಿಂದು ಅಣ್ಣ, ಕ್ಯಾ ಕುಚ್ಚು ಬೋಲಾ ತಮೆ. ಹೆಂಗೆ ಹೇಳ್ಬಿಟ್ಟು ಮುಂದಿದ್ದು ಅಣ್ಣ ನಿಮ್ದು? ಹೆಂಗೆ ಹೇಳಿಲ್ಲ ನಡಿ. ಯಾಕ ಲೋಕ ಬರೋ ಮಾತು ಕಾಣೆ. ನಾವಿಬ್ರು ಸ್ಕೂಲ್ ತಕ ಹೋಗೋಣ ನಡಿ. ಎಲೆ ಮಂಜ ಪಾಶ ನಿಲ್ಲಿಸ್ರೋ, ನಾನು ಬಂದೆ. ಎಲೆ 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 ನಮ್ಮೂರ್ ಕಡಬೈ ಎಕ್ಸ್ಪ್ರೆಸ್ ಬಂದಂಗ್ ಗೊತ್ತಿಯಲ್ಲ. ನಿಧಾನ ಕಣೋ, ಬಂದು ಗುದ್ದಿದ್ಯಾ ಇಬ್ರಿಗೂ ಆಕ್ಸಿಡೆಂಟ್ ಮಾಡಿಯೋ. ನಿಧಾನಕ್ಕೆ ಬರ, ನಿಧಾನಕ್ಕೆ ಬರ. ಇದು ಹಾಕಲ್ಲ, ಒಳ್ಳೆ ನಾಯಿ ಉಸಿರಾಡ್ದಂಗ ಆಯ್ತಿದ್ಯಾ ಅಂತಾನ. ನಿಧಾನಕ್ಕೆ ಬಾರಲ್ಲ ಅಂದ್ರೆ ಓಡ್ಬತಾನೆ. ಏನೋ ಅವ್ರೆ ಹೊಳೆಯಕ್ಕಲ್ಲಿ ಏನೋ ತಾತಂದೇನೋ ಬಿಟ್ಟವನೇ ಅಮ್ಮಂಗೆ ಬಡ 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 ಓಡ್ಬತಾನೆ. ನಿಧಾನಕ್ಕೆ ಬರಲ್ಲ. ನನ್ನ ಮಗನೇ ನಿಧಾನಪ್ಪ ಅಂತ ಏನೋ ಹೇಳ್ತಾ, ಆಮೇಲೆ ನನ್ ಬಿಟ್ಟು ನನ್ನ ಮಕ್ಕಳು ನೀವಿಬ್ರು ಹೋಗ್ಬಿಡ್ತೀರ. ಆಮೇಲೆ ನಾನು ಅಪ್ನೇ ಆಗ್ಲಿ ಅಂತ ಅಲ್ವೇ? ನಿಮ್ಮ ಐಡಿಯಾ ನಮಗ್ ಗೊತ್ತಕೊಂಡ್ ಬರಲ್ಲ. ನಾನು ಬಿಟ್ಟೋದ್ರೆ ಏನೂ ಇಲ್ಲ ಆಮೇಕಿಂದಾನ. ಏನ್ ಇವನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾವು ಈ ಸ್ಕೂಲ್ ತಕ್ಕೆ ಹೋಗಲ್ಲ. ಇವನ್ ಬಿಟ್ಟು ಹೋಗ್ಬಿಟ್ರೆ ಏನ್ ನಾವು ಎಲ್ಲೋ ಹೋಗ್ಬಿಡ್ತೀವಿ ಕಾಡ್ನಕ್ಕೆ. ಕೋಕಳಲೆ ಗೊಣ್ಣೆ ಸೊರಕ್ ನನ್ನ ಮಗನೇ. ಎಲ್ಲ ಮೋಟ್ ನನ್ನ ಮಗನೇ. ನನ್ ಗೊಣ್ಣೆ ಸುರ್ಕಂತ ಇವಾಗಲ್ಲ ಮೋಟ್ ಮಂಜ. ಈ ಮೋಟ್ ಮಂಜ ಓಹೋ, ಇವನೇನ್ ಕಿತ್ತ ಸುದೀಪ್ ಇದ್ದಂಗ ಅವನೇ. ಇವನ್ ಮಕ ನೋಡಕ್ಕೆ ಏಣಿ ಹಾಕೊಂಡು ಒತ್ತಿ ನೋಡ್ಬೇಕು.
ಓಹೋ, ನನ್ನ ಮಗನೇ, ನನಗಿಂತ ಚಾಪ್ಲಿ ಬಿಟ್ರೆ ನೀನು ನನ್ನ ಐಟೆ ಬಚ್ಚ, ನನ್ನ ಮೋಟ್ ಮಂಜ ಅಂತೀಯ. ಏನ ಗೊಂಡ ಸುರ್ಕ್ ನನ್ನ ಮಗನೇ. ಆತ್ ನಡಿಯಲ್ಲ, ಆತ್ ನಡಿಯ. ಇನ್ನೇನ ನನ್ನ ಐಟ್ ಇದ್ದಿದ್ರೆ ನಿನ್ನ ಹಿಡಿಯಕ್ಕೆ ಇಲ್ಲ, ಈಗಲೇ ಹಿಡಿಯಕ್ ಹಾಕಿಲ್ಲ. ನನ್ನಷ್ಟು ಐಟ್ ಏನ ಇದ್ದಿದ್ರೆ ತೆಂಗಿನ ಮರದ ಮ್ಯಾಗೆ ತುದಿ ಹೋಗಿ ಕಮ್ಮಿವೆ. ಇನ್ನು ಇಳಿಸಕ್ಕೆ ಅದೇ ಏಣಿನೇ ಹಾಕ್ಯಂಬೇಕಾಯ್ತು. ಏನಂತ ತೆಂಗಿನ ಮರದ ಮ್ಯಾಗ ಕುಕ ಮಾಡ್ಕೊಳಲ್ಲ, ಸೀದಾ ಏರೋಪ್ಲೇನ್ ಹೋಗ್ತೈತ್ ನೋ ಮ್ಯಾಲೆ, ಅದ್ರ ಮ್ಯಾಗ ಹೋಗಿ ಕುಕಂತೀನಿ. ಹಾಗೇನ್ ಮಾಡ್ತ? ಓಹೋ, ಏರೋಪ್ಲೇನ್ ಮ್ಯಾಗ ಹೋಗಿ ಕುಕಂತಾನೆ. ಗಾಡಿ ಮೇಲೆನೆ ಒಂದು ಸುತ್ತ ಇಳಿಸಿದ್ರೆ ಶೆಡ್ ಎಲ್ಲ ನೆಂದೋಗಿರ್ತೈತಿ. ಅದ್ರ ಕಂಡು ನನ್ನ ಮಗನಿಂದ ಏರೋಪ್ಲೇನ್ ಮ್ಯಾಗ ಹೋಗ್ತಾನೆ. ಏರೋಪ್ಲೇನ್ ನಡಿಯ ರೈಲ್ ಬಿಡ್ತಾನೆ, ಏರೋಪ್ಲೇನ್ ಬಿಡಲ್ಲ, ರೈಲ. ಈ ಅಪ್ಪ ನನ್ನ ಮಗನೇ, ಆ ಪಾಶನ್ ಮುಂದೆ ನಾನು ಆಡ್ಕೊಂಚೆ ಚೆಡ್ಡೆಲ್ಲ ನಂದೋಗೈತೆ ಅಂತಾನ. ಅವತ್ತು ಬ್ಯಾಗ್ ಒಳಗೆ ವಾಟರ್ ಕ್ಯಾನ್ ಬಿಲ್ಟಿ ಲೂಸ್ ಆಗಿತ್ತು. ಆ ಬ್ಯಾಗ್ ಗಾಯಿಸಿ ಸೋರ್ಕೊಂಡವು ಚೆಡ್ಡಿ ಮೇಲೆಲ್ಲ ಚೆಲ್ಲಿದ್ದು. ಅದನ್ನ ನನ್ನ ಮಗ ಹುಚ್ಚ ಹೊಯ್ಕೊಂಡಿದ್ದ ಅಂತ ಕೇಳ್ತೇನೆ. ನೀನು ಆ ಪಾಶನ್ ಮುಂದೆ ನನ್ನ ಮಗನೇ ಆತು, ನಂಗು ಟೈಮ್ ಬತ್ತೆ ತಡ್ಕ. ನಮ್ಮ ಅಜ್ಜಿ ಕೇಳ್ತೀನಿ ಇಡಪ್ಪ. ಸಿಂಹ ಬಾಯಿ ಬಿಟ್ರೆ ಸಿಂಹ ಯಾಗರ್ತೈತಿ. ಈಗ ಮ್ಯಾಕೆ ಅಮ್ಮಂಗ ಆಡ್ತಾನ ನನ್ನ ಮಗನೇ. ಈಗ ಒಳ್ಳೆ ಹೆಂಗ್ಸ ತಂಗೊಳ್ಚ. ಏನಲ್ಲೇ ಸಿಂಹನೇ ನೀನು? ಯಾವ ಸಿಂಹನಲ್ಲ ನೀನು? ನಾಯಿ ಅಂತ ಐತೆ ಇನ್ಮೇಲೆ ಹೆಸ್ರ ಸಿಂಹ ಅಂತೀಯಲ್ಲ. ಅದ್ರ ಬದಲು ನಾಯಿ ಎನ್ನು. ಕೀಸೀತಾನ ಒಳ್ಳೆ ಹೆಂಗ್ಸು ಹೆಣ್ಣು ಹುಡುಗತ್ತಂಗೆ. ಅದೆಲ್ಲ ಮ್ಯಾಟ್ರಲ್ಲ ಕಣ. ಈ ಸಿಂಹಕ್ಕೆ ಒಳನು ಬುತ್ತೈತೆ ಅಂತಾನ ಯಾಕ್ಟಿಂಗ್ ಮಾಡಿ ತೋರಿಸಿದ್ದು. ಹಂಗೆ ನಂಬ್ಕೊಂಡ್ಬಿಟ್ಟೆ ಹೊಳ್ತಿದೀನಿ ಅಂತಾನ. ಹಂಗೆ ಕಣಲ್ಲ, ಇದು ಯಾಕ್ಟಿಂಗ್ ಎಲ್ಲ ಮಾಡೋ ಸಿಂಹ. ಮುಂದಿನ ಜೊತೆ ಡ್ರಾಮಾ ಜೂನಿಯರ್ಸಿ ಹೋಗ್ತೀನಿ ನೋಡ್ತಾ ಇರ. ಹಂಗೇನ ನಿನ್ ಯಾಕ್ಟಿಂಗ್ ಮತ್ ಬೆಂಕಿಕ್ಕ. ನೀನ್ ಹಿಂಗೆ ಯಾಕ್ಟಿಂಗು ಊಸು ಬದ್ನೆಕಾಯಿ ಅಂತ ಇರೋ. ಮಧ್ಯಾಹ್ನ ಹಾಕೈತೆ, ಬೆಲ್ ಹೊಡೆದ್ಮೇಲೆ ಬ್ಯಾಳೆ ತಿನ್ನಕ್ ಬರೀವಿ ಅಂತ ಸ್ಕೂಲ್ ತಕ್ಕೆ ಪಾಠ ಕೇಳಕ್ಕೆ ಬರ್ಬೇಡ. ನಾನು ಹೋಗ್ತೀನಿ, ಹಂಗಾರ ಮಾಡ್ಕೊ ಹೋಗ್ರಲ್ಲ. ಗೊಣ್ಣ ನನ್ನ ಮಗನೇ, ಹೋಗ್ತಿದ್ದರನ್ನ ತಾಡದ್ ನಿಲ್ಸಿ ನನ್ನ ಮಗ ಇಂತ ತಕ್ಕ ಲಾವಣಿ ಹೊಡೆದು ಈಗ ಗೊತ್ತಿಲ್ಲ ಹೆಂಗೆ ಮಧ್ಯಾಹ್ನಕ್ಕೆ ಬರ್ರಿ ಬ್ಯಾಳೆ ತಿನ್ನಕ್ಕೆ ಅಂತ ಕೇಳ್ತೆ. ಏನೋ ಗೊಣ್ಣ ಸುರ್ಕ ನಡೆಯಲ್ಲ ಪಾಸ. ಇವನು ಮಾತು ಕಟ್ಕೊಂಡ್ರೆ ಅವ್ನು ಹೇಳ್ದಂಗೆ ಮುದ್ದೇನ ಬ್ಯಾಳೆ ತಿನ್ನಕ್ ಹೋಗ್ಬೇಕಾಕೈತಿ. ನಾವು ಪಾಠ ಕೇಳಾರಮ್ಮ, ಬ್ಯಾಳೆ ತಿನ್ನರಲ್ಲ. ನಡಿ ಜಾಲ್ದೋಗನ. ಆಮೇಲೆ ಪ್ರಾಯರ್ ಎಲ್ಲ ಆದ್ರೆ ಏನಿಲ್ಲ, PT ಮೇಸ್ಟ್ರು ತಲೆ ಕ್ಯಾರೆಟ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ನಿಂತ್ಕೊಂತಾರೆ. ಅದಕ್ಕೆ ನುಡಿಯಪ್ಪ ಹೋಗೋಣ. ಸ್ನೇಹಿತರೆ ನೋಡಿರಿ, ನನ್ನ ಮಗ ಬಣ್ಣ ಸುರ್ಕೊಂಡ ಅಂತ ಮಾತು ಹೇಳ್ತಾನೆ. ನಾವು ಹೋಗ್ತಿದ್ದವ್ರನ್ನ ತಾಳೋದು ನಿಲ್ಸ್ಬಿಟ್ಟು ಇವಾಗ ನಾವೇ ತಡ ಮಾಡ್ತಿದ್ದೀವಿ ಅಂತ ಕೇಳ್ತಾನೆ. ಸರಿ, ನಾವು ಸ್ಕೂಲ್ ತಕ್ಕ ಹೋಗ್ತೀವಿ. ಆಮೇಲೆ ಇನ್ನೊಂದೇನು ಗೊತ್ತೇ, ನಿಮ್ಮವೇನೇ ಪ್ರಶ್ನೆಗಳಿದ್ರು ಕಮೆಂಟ್ನ ತಿಳಿಸ್ರಿ. ಆ ಪ್ರಶ್ನೆಗೆ ಉತ್ತರ ಹೇಳೋದ್ನ ವಿಡಿಯೋನ ಸಪ್ರೇಟಾಗಿ ಭಾನುವಾರ ಹಾಕ್ತೀನಿ. ಹೆಂಗ? ಸರಿ, ನೋಡ್ತಿರಲ್ಲ ಹಂಗೇನ ಲೈಕ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೇನ ಬೆಲ್ ಐಕನ್ ಬಾರಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.